ವಾವ್, ಸೂಪರಾಗಿ ಬಂದಿದೆ. ಸೂಪರ್ ಕರ್ಬೂಜ ಹಣ್ಣು ಐಸ್ ಕ್ರೀಮ್ ಮಾಡಿದ್ದೀನಿ. ಸಕ್ಕತ್ತಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತೊಂದು ರೆಸಿಪಿ ತಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದು ಕರ್ಬೂಜ ಹಣ್ಣು. ಇದು ಸೀಸನ್ನಲ್ಲಿ ಮಾಡ್ಕೊಬೇಕು. ಇವಾಗ ಕಡಿಮೆ ಎಲ್ಲೋ ಒಂದು ಕಡೆ ಸಿಗುತ್ತೆ, ತೊಗೊಂಡು ನಾನು ಮಾಡಿದ್ದೀನಿ ಇವತ್ತು. ಸೂಪರಿಗೆ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂದರು ಇದನ್ನು. ಸಖತ್ತಾಗೈತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾನಿವಾಗ ತೋರಿಸ್ಕೊಡ್ತೀನಿ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದಕ್ಕೆ ಮನೇಲಿ ಇರೋಂಥ ಇಂಗ್ರೀಡಿಯೆಂಟ್ಸೇ ಸಾಕು. ಅದನ್ನೇ ಹಾಕಿ ನಾನು ಕರ್ಬೂಜ ಹಣ್ಣಲ್ಲಿ ನಾನು ಐಸ್ ಕ್ರೀಮನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಐಸ್ ಕ್ರೀಮ್ನ ಸಮ್ಮರ್ ಟೈಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕ್ರೀಮಿಯಾಗಿ ಕರ್ಬೂಜ ಹಣ್ಣಲ್ಲಿ ಐಸ್ ಕ್ರೀಮ್. ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಆಗೋಷ್ಟು ನಂದಿನಿ ಹಾಲನ್ನು, ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ ನಾನು. ಆ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಕಾಯಿಸ್ಕೊಳ್ಳೋಣ. ನಿಧಾನವಾಗಿ ಕೈ ಆಡಿಸ್ಕೊತಾನೇ ಇರಬೇಕು. ಇದನ್ನು ತಳ ಹಿಡಿಬಾರ್ದು. ಇವಾಗ ಸ್ವಲ್ಪ ಸ್ಲೋ ಸ್ಲಿಮ್ಮಲ್ಲಿ ಕುದೀತಾ ಇರಲಿ. ಗೋಡಂಬಿಯನ್ನು ಒಂದು 10 ನಿಮಿಷ ಅಷ್ಟು ನೆನೆಸ್ಕೊಳ್ಳೋಣ. ಒಂದು 10-15 ಹಾಕ್ಕೊಂಡಿದ್ದೀನಿ ಗೋಡಂಬಿನ. ಆಗಿದೆ ಅದು. ಇಷ್ಟು ಆದರೆ ಸಾಕು. ಇವಾಗ ಒಂದು ಜಾರ್ ತೊಗೊಂಡು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟೇ ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ನಾನು. ಹಾಕ್ಕೊಂಡು ರುಬ್ಕೊಂಡು ಬರೋಣ. ರುಬ್ಬಿದ್ದಾಯಿತು ನೋಡಿ. ಇಷ್ಟು ಮಾತ್ರ ಬಂದರೆ ಸಾಕು. ಕ್ರೀಮಿ ಆಗಿದ್ದರೆ ಸಾಕು. ನಮಗೆ ಗೊತ್ತಾಗುತ್ತೆ ಅಲ್ವಾ. ಇಷ್ಟಾದರೆ ಸಾಕು. ಕರ್ಬೂಜ ಹಣ್ಣು ಒಂದು ಕಾಯಿನ ತೊಗೊಂಡಿದ್ದೀನಿ ನಾನು. ಈ ಥರ ಮೇಲೆ ಸಿಪ್ಪೆಯನ್ನು ನಾನು ತೆಗಿತಾ ಇದ್ದೀನಿ. ಹೋಲ್ ಮಾಡಬೇಕಲ್ವ, ಅದಕ್ಕೆ ಅದ್ರ ಮೇಲೆ ಇರೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೇಲೇ ಹೋಲ್ ಮಾಡ್ಕೊಬೇಕು ನಾವು. ಇದರೊಳಗೆ ಎಲ್ಲ ಬೀಜ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ತೆಗೆದು ಬಿಡೋಣ. ಬೀಜ ಒಂದು ಇರಬಾರ್ದು. ನೀಟಾಗಿ ಎಲ್ಲ ತೆಗೆದು ಬಿಡಬೇಕು. ಎಷ್ಟು ಬೀಜ ಕಾಣಿಸ್ತಾ ಇದೆ ಅಲ್ವಾ. ನಾನೆಲ್ಲ ತೆಗಿತಾ ಇದ್ದೀನಿ. ಇವಾಗ ಸ್ಪೂನ್ ಸಹಾಯದಿಂದ ಇವಾಗ ಅದನ್ನೆಲ್ಲ ನಾನು ತಗೊಳ್ತೀನಿ. ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಾಗಿದೆ ಒಂದು ಕಾಯಲ್ಲಿ ನೋಡಿ. ಎಲ್ಲ ಏನೂ ಇಲ್ಲ, ಎಲ್ಲ ತೆಗ್ದಿದ್ದೀನಿ. ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ಇವಾಗ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಪೇಸ್ಟ್ ಚೆನ್ನಾಗಿರಬೇಕು. ನುಣ್ಣಗಾಗಿದೆ. ಎಷ್ಟು ನುಣ್ಣಗಾಗಿದೆ ನೋಡಿ. ಇಷ್ಟು ನುಣ್ಣಗೆ ಮಾಡ್ಕೊಬೇಕು. ಹಾಲು ಚೆನ್ನಾಗಿ ಕುದಿಸಿದ್ದೀನಿ. ತುಂಬ ತಿಕ್ಕಾಗಿ ಬಂದಿದೆ. ಅದಕ್ಕೆ ಇವಾಗ ನಾನು ಸಾಫ್ರನ್ನು ಲಿಕ್ವಿಡ್ನ ಒಂದು 4 ಡ್ರಾಪ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಬೋದು, ಇಲ್ಲ ಜೇನುತುಪ್ಪ ಹಾಕ್ಕೊಬೋದು. ಜೇನುತುಪ್ಪ ಇಲ್ಲ ಅಂದರೆ ಸಕ್ಕರೆ ಸೇರಿಸ್ಕೊಬೋದು. ನಾನು ಇದೆಲ್ಲ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರೋ ಕರ್ಬೂಜ ಹಣ್ಣನ್ನು ನಾನು ಸೇರಿಸ್ತಾ ಇದ್ದೀನಿ. ಎಲ್ಲನೂ ನಾನು ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಬಾದಾಮಿಯನ್ನು
ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಡ್ರೈ ಫ್ರೂಟ್ಸು ಹಾಕ್ಕೊಬೋದು, ನಮ್ಮ ಚಾಯ್ಸು. ನೋಡಿ ಇಷ್ಟಾದರೆ ಸಾಕು, ಜಾಸ್ತಿ ತೆಳುವಿರಬಾರ್ದು. ನಾವು ಹಾಲು ಕಾಯಿಸೋದ್ರಲ್ಲಿ ಇರುತ್ತೆ. ಇವಾಗ ಕರ್ಬೂಜ ಹಣ್ಣನ್ನು ಖಾಲಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಎಲ್ಲ ಫುಲ್ ಆಯಿತು, ಇದು ತುಂಬ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಬಾದಾಮಿನ ಹಾಕ್ಕೊಳ್ಳೋಣ. ಇದು ಇವಾಗ ಫ್ರಿಜ್ಜಲ್ಲಿ ಒಂದು ಓವರ್ ನೈಟು ಇಟ್ಕೊಂಡು ಆಮೇಲೆ ಕಟ್ ಮಾಡ್ಕೊಬೇಕು ಇದನ್ನು.